ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತಹ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತಹ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತಹ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತಹ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತಹ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ.
ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ. ಒಬ್ಬ ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಂತ ಘಟನೆ ಆಗಿದೆ. ಅಮಾನುಷ ಕೃತ್ಯ ನಡೆದಿರೋದು ಹುಬ್ಬಳ್ಳಿಯಲ್ಲಿ. ಇವರು ಪೊಲೀಸರ ಇಲ್ಲ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರ ವರ್ತನೆಗೆ ವ್ಯಾಪಕ ಟೀಕೆ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದಂತ ಪೊಲೀಸ್ ಇಲಾಖೆಗೆ ಇವರೆಲ್ಲ ಕಪ್ಪು ಚಿಕ್ಕೆ ಇದ್ದಂತೆ. ಇವರು ಪೊಲೀಸರೇನ್ರಿ? ಖಂಡಿತವಾಗ್ಲಲ್ಲ, ರಾಕ್ಷಸರು. ಒಬ್ಬ ಮಹಿಳೆ, ಅವಳು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅನ್ನೋದಲ್ಲ. ಪೊಲೀಸರು ಕೆಲವೊಮ್ಮೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ. ಕುದಿತಾ ಇದೆ ಇವತ್ತು. ಒಬ್ಬ ಮಹಿಳೆ ಜೊತೆ ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಳ್ಳೋದ ಒಂದು ಮಾನವೀಯತೆ ಅನ್ನೋದೇ ಇಲ್ವಾ? ಇವರನ್ನ ಪೊಲೀಸರು ಅನ್ಬೇಕಾ ಅಥವಾ ರಾಕ್ಷಸರು ಅನ್ಬೇಕಾ?